ಇದಾವೆ. ಹಾಗಾಗಿ ಮಾಡುತ್ತಿರುವ ಭ್ರಷ್ಟ ಎಂಎಲ್ಎಗೆ, ರಸ್ತೆ ಕಮಿಷನ್ ಹಣ ತಿನ್ನುತ್ತಿರುವ ಎಂಎಲ್ಎಗೆ ಕಾಮಗಾರಿ ದುಡ್ಡು ಎಲ್ಲೋಯ್ತು? ನಡೆಸುತ್ತಿರುವ ಕ್ಷೇತ್ರದ ಶಾಸಕರಿಗೆ, ಕುಟುಂಬ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕರಿಗೆ, ಗುಟ್ಕಾ ನಿಷೇಧ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಆರೋಗ್ಯ ಗುದ್ದಲಿ ಮುಟ್ಟದ ಶಾಸಕರ ಕುಟುಂಬಕ್ಕೆ, ಕಳಪೆ ಕಾಮಗಾರಿ ಮಾಡುತ್ತಿರುವ ಶಾಸಕರಿಗೆ, ಎಸ್ಸಿ ಎಸ್ಟಿ ಹಣ ನುಗ್ಗುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಾಲ್ಮೀಕಿ ಹಗರಣ ಮಾಡಿದ ಬಿ ನಾಗೇಂದ್ರನಿಗೆ, ರೈತರ ಜೀವನದ ಜೊತೆ ಆಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ನಾಗರಿಕರಲ್ಲಿ ಮನವಿ, ನಾವಿವತ್ತು ಚಳವಳಿಯನ್ನ ಮಾಡ್ತಾ ಇರೋದು ಯಾವುದೇ ಒಂದು ರಾಜಕೀಯ ಪಕ್ಷದ ಹಿತಕ್ಕಾಗಿ ಅಲ್ಲ. ತರೀಕೆರೆ ತಾಲೂಕಿನ ಜನರಿಗೆ ಕಳೆದ 2 ವರ್ಷಗಳಿಂದ ಕಿರುಕುಳವನ್ನ ಕೊಡ್ತಾ ಈ ರಸ್ತೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಭ್ರಷ್ಟ ಕಾಂಟ್ರಾಕ್ಟ್ಗಳಿಗೆ, ಭ್ರಷ್ಟ ಇಂಜಿನಿಯರ್ಗಳಿಗೆ ಪಾಠ ಕಲಿಸಕ್ಕೋಸ್ಕರ ಈ ಚಳವಳಿಯನ್ನ ಮಾಡ್ತಾ ಇರೋದು. ತರೀಕೆರೆ ತಾಲೂಕಲ್ಲಿ ಮಳೆಗಾಲ ಇಲ್ಲ ಈ ವರ್ಷ ವಾಡಿಕೆಯಂತೆ. ಈ ವರ್ಷ ಮಳೆ ಆಗದೇ ಇರೋ ಕಾರಣಕ್ಕೆ 5% ಕೂಡ ಈ ವರ್ಷ ಬಿತ್ತನೆ ಆಗಿಲ್ಲ. ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಮೇಲಿಲ್ಲ. ಬಿಜೆಪಿಯವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ बोलो भारत माता की जय, बोलो भारत माता की जय। ಕಾನೂನು ರಪ್ಪಂದಂತೆ ಕಾನೂನು, ಕಾನೂನಂತೆ ಕಾನೂನು ರಪ್ಪಂದಂತೆ ಕಾನೂನು. ಪುಷ್ಟೀಕರಣ ಮಾಡುತ್ತಿರುವ ಗೃಹ ಮಂತ್ರಿಗೆ, ಪುಷ್ಟೀಕರಣ ಮಾಡುತ್ತಿರುವ ಗೃಹ ಮಂತ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಅನ್ನ ಕಸಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಶಾಸನ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ
ಸರ್ಕಾರಕ್ಕೆ ರಸ್ತೆ ಕಾಮಗಾರಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಶಾಸಕರಿಗೆ ಕುಟುಂಬ ರಾಜ ಸರ್, ಇವತ್ತು ತರೀಕೆರೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಏನಕ್ಕೆ ಸರ್ ಮಾಡ್ತಾ ಇರೋದು? ಇವತ್ತು ರಾಜ್ಯ ಸರ್ಕಾರ ಏನು ಸಾಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಗುಟ್ಕಾ ಸಂಬಂಧಿತ ಅಡಿಕೆ ಉತ್ಪನ್ನಗಳನ್ನ ನಾನು ನಿಷೇಧ ಮಾಡ್ತೀನಿ ಅಂತ ಒಂದ್ ನಿಮಿಷ ಇರಿ. ಹೇಳಿರ್ತಕ್ಕಂಥದ್ದು ಭ್ರಷ್ಟ ಎಮ್ಮೆಲ್ಎಗೆ ವಿಷಾದಕರ ಸಂಗತಿ. ಇವತ್ತು ರಾಜ್ಯದಲ್ಲಿ ಶೇಕಡ 70 ಭೂಭಾಗದಲ್ಲಿ ಅಡಿಕೆ ಅವಲಂಬಿತ ಕೃಷಿ ಕುಟುಂಬಗಳಿದಾವೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಒಂದು ರೀತಿ ಹೇಳಿಕೆ ಕೊಡ್ತಾರೆ, ಆರೋಗ್ಯ ಸಚಿವರು ಒಂದು ರೀತಿಯ ಹೇಳಿಕೆ ಕೊಟ್ಟು ಅಡಿಕೆ ಬೆಳೆಗಾರರ ಜೀವನವನ್ನ ಆತಂಕಕ್ಕೆ ದೂಡಿದ್ದಾರೆ. ಹಾಗಾಗಿ